ನಾನು ದೇವರ ಮಗ ಅಂತ ವಿದ್ಯಾರ್ಥಿಯೊಬ್ಬ ಮನೆ ಬಿಟ್ಬಿಟ್ಟಿದ್ದಾನೆ. ನಾನು ವಿಷ್ಣು ಮಗ, ನನ್ನನ್ನ ಹುಡುಕಬೇಡಿ ಅಂತ ಪತ್ರವನ್ನ ಬರೆದಿದ್ದಾನೆ. ಕೊಡಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ವಿಚಿತ್ರ ಪ್ರಕರಣ ವರದಿಯಾಗಿದೆ. ಅಸತ್ಯದ ಪ್ರಪಂಚದಲ್ಲಿ ಸತ್ಯವನ್ನ ಹುಡುಕೋಕ್ ಹೋಗ್ತಾ ಇದ್ದೀನಿ ಅಂತ ಪತ್ರವನ್ನ ಬರೆದಿಟ್ಟು ಬಿಕಾಂ ವಿದ್ಯಾರ್ಥಿ ಮೋಹಿತ್ ಮನೆ ಬಿಟ್ಬಿಟ್ಟಿದ್ದಾನೆ. ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ. ವಿದ್ಯಾರಣ್ಯಪುರದ ನಿವಾಸಿಯಾಗಿದ್ದ ಈ ಮೋಹಿತ್ ಋಷಿ ಎಂಬಾತ BL ಕಾಲೇಜಿನಲ್ಲಿ ಬಿಕಾಂ ಅನ್ನ ಓದ್ತಾ ಇದ್ದ. ಬಿಕಾಂ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಮೊನ್ನೆ ಜನವರಿ 16ನೇ ತಾರೀಕು ಬೆಳಗಿನ ಜಾವ 4 ಗಂಟೆಯಿಂದ ಮಿಸ್ಸಿಂಗ್ ಆಗಿದ್ದಾನೆ. ಆತ ಬರೆದಿಟ್ಟಂತಹ ಆ ಪತ್ರವನ್ನ ಗಮನಿಸ್ತಾ ಇದ್ದೀರಿ, ಆತನ ಫೋಟೋನ ಗಮನಿಸ್ತಾ ಇದ್ದೀರಿ. ಜನವರಿ 16ಕ್ಕೆ ಮನೆ ಬಿಟ್ಟು ಹೋದಂತಹ ಮೋಹಿತ್ ಬಗ್ಗೆ ಇದುವರೆಗೂ ಯಾವುದೇ ಮಾಹಿತಿ ಇಲ್ಲ. ಯಾಕಂದ್ರೆ ತನ್ನ ಬಳಿ ಇದ್ದಂತಹ ಮೊಬೈಲ್ನ ಕೂಡ ಮನೆಯಲ್ಲೇ ಬಿಟ್ಟು ಹೋಗಿದ್ದಾನೆ ಮೋಹಿತ್. ನೋಟ್ಬುಕ್ನಲ್ಲಿ ಪತ್ರವನ್ನ ಬರೆದಿಟ್ಟು ಹೋಗಿದ್ದಾನೆ ಮೋಹಿತ್. ಈ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ಭಗವಂತ ನನಗೆ ಲೋಕ ಕಲ್ಯಾಣಕ್ಕಾಗಿ ಆಯ್ಕೆ ಮಾಡಿ ಕಳಿಸಿರುವನು. ಹಾಗಾಗಿ ನಾನು ಮೋಹಿತ್ ಋಷಿ ರಾಜವೈಭವದ ಜೀವನ ತ್ಯಜಿಸಿ ಮೋಹ ಮಾಯೆಯನ್ನ ತ್ಯಾಗ ಮಾಡಿ ಸತ್ಯದ ಕಡೆಗೆ ಸಾಗುತ್ತಿರುವೆ. ಅಸತ್ಯದಿಂದ ಸತ್ಯದೆಡೆಗೆ ಸಾಗುತ್ತಿರುವೆನು. ದಯವಿಟ್ಟು ಮೋಹದ ಬಲೆಯಲ್ಲಿ ಸಿಲುಕದೆ ಹುಡುಕಿದ್ರೆ ನಾನು ನಾರಾಯಣನ ಅಂಶ. ಮೋಹಿತ್, ಬಿಕಾಂ ವಿದ್ಯಾರ್ಥಿ. ಆತನ ಪತ್ರವನ್ನ ಗಮನಿಸಿದ್ರಿ. ಸತ್ಯದ ಪ್ರಪಂಚದಲ್ಲಿ ನಾನು ಸತ್ಯ ಹೋಗ್ತಾ ಇದ್ದೀನಿ, ನಾನು ವಿಷ್ಣುವಿನ ಮಗ, ನನ್ನನ್ನು ಹುಡುಕೋದಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳಿ ತಾನು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾನೆ ಮೋಹಿತ್ ಋಷಿ. ಕೊಡಿಗೆಹಳ್ಳಿ ಠಾಣೆಯಲ್ಲಿ ಸದ್ಯ ಮೋಹಿತ್ ಮಿಸ್ಸಿಂಗ್ ಬಗ್ಗೆ ದೂರು ದಾಖಲಾಗಿದೆ. ಮೋಹಿತ್ ತಂದೆ ಅರ್ಜುನ್ ಕುಮಾರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. CCTV ಫುಟೇಜ್ ಆಧರಿಸಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಫೋಟೋ ಹಾಕಿ ಮನವಿ ಮಾಡಿಕೊಂಡಿದ್ದಾರೆ. ಯಾರಿಗಾದ್ರೂ ಮಾಹಿತಿ ಇದ್ರೆ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ. ಸದ್ಯಕ್ಕಿರುವಂತಹ ಅನುಮಾನ ಏನು ಅಂದ್ರೆ ಮೋಹಿತ್ ಕುಂಭಮೇಳ ನಡೀತಾ ಇರೋ ಪ್ರಯಾಗ್ರಾಜ್ಗೆ ಹೋಗಿರುವ ಬಗ್ಗೆ ಶಂಕೆ ಇದೆ. ಆ ನಿಟ್ಟಿನಲ್ಲಿ ಸದ್ಯ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.